ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಾಮಾನ್ಯ ಕನ್ನಡ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಎಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ತಮಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಏನ್ ಮಾಡಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಸಿಗ್ತವೆ. ಪ್ರತಿದಿನ ರಾತ್ರಿ 8 ಗಂಟೆಗೆ ಏನಿರ್ತವಪ್ಪ ಅಂದ್ರೆ ಲೈವ್ ಕ್ಲಾಸಸ್ಗಳು ಇರ್ತಿರ್ತವೆ. ಅವು ಲೈವ್ ಕ್ಲಾಸಸ್ ಕೂಡ ಜಾಯ್ನ್ ಆಗ್ತಿರ್ತೀರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗಾದ್ರೆ ಐತಿ ಇದರ ಗ್ರಾಂಥಿಕ ರೂಪ ಏನು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಇಲ್ಲಿ. ಸರ್, ಐತಿ ಅಂತೇಳಿ ನಾವು ನಾರ್ಮಲ್ ಆಗಿ ಆಡು ಭಾಷೆಯಲ್ಲಿ ಮಾತಾಡ್ತಿರ್ತೀವಿ. ಐತಿಯಪ್ಪ ಅಂದ್ರೆ ಇದೆ, ಐದೆ, ಐತೆ, ಐತೆ ಅಂತಿದೆ. ಐತಿ ಅನ್ನೋದಕ್ಕ ನಾವು ಇದೆ ಅಂತ ಕರಿತೀವಿ. ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್, ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ. ಅಡ್ಡಗೆರೆ ಎಳೆದ ಪದ ಯಾವ ಕಾಲವನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಇದೆ ಇಲ್ಲಿ. ನೋಡ್ರಿ, ಅಡ್ಡಗೆರೆ ಎಳೆದಿದ್ದು ಯಾವುದು? ಮಾಡುತ್ತಾನೆ. ಮಾಡುತ್ತಾನೆ ಇದು ವರ್ತಮಾನ ಕಾಲ, ಮಾಡಿದನು ಭೂತಕಾಲ, ಮಾಡುವವನು ಭವಿಷ್ಯತ್ ಕಾಲ ಆಗ್ತದೆ. ಇಲ್ಲಿ ಮಾಡುತ್ತಾ ಇದ್ದಾನೆ, ಹೀಗಾಗಿ ವರ್ತಮಾನ ಕಾಲಕ್ಕ ಇದು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಪದ ಆಗ್ತದೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದ್ರೆ ರೈತನ ಹಂಬಲ ಯಾವುದು ಅಂತ ಪ್ರಶ್ನೆ ಇದೆ. ಸರ್, ರೈತನ ಹಂಬಲ ಯಾವುದಪ್ಪ ಅಂದ್ರೆ ದುಃಖ ಪಡುವುದಲ್ಲ, ಸೋಮಾರಿ ಆಗುವುದಲ್ಲ, ಕಣ್ಣೀರುವುದಲ್ಲ, ಸತತವಾಗಿ ದುಡಿಯುವುದೇ ಇದು ರೈತನ ಹಂಬಲ ಆಗಿರ್ತದ. ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು ಅಂತ ಪ್ರಶ್ನೆ ಇದೆ. ಆನೆ ಯಾವುದರಲ್ಲಿ ವಿವರ ಬರೆದು ತರಕ್ಕೆ ಸೂಚನೆ ನೀಡ್ತದಪ್ಪ ಅಂದ್ರೆ ಹಾಳೆಯಲ್ಲಿ, ಪುಸ್ತಕದಲ್ಲಿ, ಫಲಕದಲ್ಲಿ, ಎಲೆಯಲ್ಲಿ ಅಂತಿದೆ. ಆನೆಯು ನಮ್ಗ ಎದರಪ್ಪ ಅಂದ್ರೆ ಫಲಕದಲ್ಲಿ ಸೂಚನೆ ಬರಲು ತರಕ ಏನ್ ಮಾಡ್ತದಪ್ಪ ಅಂದ್ರೆ ಸೂಚನೆಯನ್ನ ನೀಡಿರ್ತದೆ ಫಲಕದಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಇತರರ ಮಾತುಗಳಿಗೂ ಮನ್ನಣೆ ಕೊಡಿರಿ. ಈ ವಾಕ್ಯದಲ್ಲಿ ಮಾತು ಇದರ ಬಹುವಚನ ರೂಪ ಏನು ಅಂತ ಕ್ವಶನ್ಸ್ ನ ಕೊಟ್ಟಾನ. ಮಾತು ಇದರ ಬಹುವಚನ ರೂಪ ಮಾತುಗಳಲ್ಲ, ಮಾತನೇ ಆಗ್ತದೆ. ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಎ, ಮಾತು ಬಹುವಚನ ರೂಪ ಮಾತು. ಓಕೆ. ನೆಕ್ಸ್ಟ್, ಸ್ವಲ್ಪ ದಿನಗಳ ಅನಂತರ ಅದೇ ಮರದ ದಾರಿಗೆ ಬಂದು ಹಬ್ಬ ಹಬ್ಬ ಈ ವಾಕ್ಯದಲ್ಲಿ ಕೊನೆಯಲ್ಲಿ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಹಬ್ಬ ಅನ್ನೋದು ಇದೊಂದು ಭಾವಸೂಚಕ ಚಿಹ್ನೆ. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್, ಕೃತಿ ಈ ಪದದ ಅರ್ಥ ಏನು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗನ್ನ ಆನ್ಸರ್ನ ತಪ್ಪು ಹಾಕ್ಬೋದು. ಕೃತಿ ಅಂದ್ರೆ ಕವನ ಅಥವಾ ಕಾದಂಬರಿ ಕೂಡ ಹಾಕಿ ಬರ್ತಿರ್ತಾರೆ, ಇಲ್ಲವೋ ಕಾವ್ಯ ಹಾಕ್ಬೋದು. ಕೃತಿ ಎಂದರೆ ಕೆಲಸ ಎಂದರ್ಥ. ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಬೇವೂರರನ್ನ ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಬೇವೂರರನ್ನ ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರಪ್ಪ ಅಂತೇಳಿ ನೋಡಿದಾಗ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಎ ಆಪ್ಷನ್ಸ್ ಸರಿ ಉತ್ತರ ಆಗ್ತದೆ. ಫೀಲ್ಡ್ ಮಾರ್ಷಲ್ ಅಂತ ಕರಿತೇವೆ. ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ಹುತ್ತರಿ ಎಂದರೆ ಏನು ಅಂತ ಪ್ರಶ್ನೆ ಕೊಡ್ತಾನೆ. ಸರ್, ಹುತ್ತರಿ ಅಂದರೆ ಕೊಡಗಿನ ಡೊಳ್ಳು ಕುಣಿತ, ಕೊಡಗಿನ ನೃತ್ಯ ಕಲೆ, ಕೊಡಗಿನ ಸುಗ್ಗಿ ಹಬ್ಬ, ಕೊಡಗಿನ ಜಾನಪದ ಹಾಡು. ಇದು ಹುತ್ತರಿ ಅನ್ನೋದು ಕೊಡಗಿನ ಸುಗ್ಗಿ ಹಬ್ಬ ಅಂತ ಅನಿಸ್ತದೆ. ಹೀಗಾಗಿ ಆಪ್ಷನ್ ಸಿ ಆಗ್ತದ ಇದಕ್ಕೆ ಸರಿ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಬೆಂಗಳೂರು. ಇಲ್ಲಿ ರಾಜಧಾನಿಯ ಪದವನ್ನು ಬಿಡಿಸಿದಾಗ ನೋಡ್ರಿ, ಫಸ್ಟಿಗೆ ರಾ ಇದೆ, ಆರ್ ರ ಪ್ಲಸ್ ಆ ಇರಬೇಕು, ರಾ ಆಯ್ತು. ಜೆ ಅಂದ್ರೆ ಜೆ ಪ್ಲಸ್ ಆ. ಓಕೆ. ದ ದೊಡ್ಡದಾಯ್ತೆ, ದ ಪ್ಲಸ್ ಆ. ನೆಕ್ಸ್ಟ್ ನೀ ಅಂದ್ರೆ ನ ಪ್ಲಸ್ ಸಿ. ಆಪ್ಷನ್ಸ್ ಏನೇ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಹೀಗಾಗಿ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದ, ರಾಜಧಾನಿ. ನೆಕ್ಸ್ಟ್ ಪ್ರಶ್ನೆ, ಸರ ದೇಶ ಸೇವೆಯೇ ಈಶ ಸೇವೆ ಅಂತೇಳಿ ನಾವು ಓದಿರ್ತೀವಿ. ಹಾಗಾದ್ರೆ ಈ ಗಾದೆ ಮಾತವನ್ನು ಪೂರ್ಣಗೊಳಿಸ್ರಿ ಅಂತ ಕೊಟ್ಟಾಗ ದೇಶ ಸೇವೆಯೇ ಈಶ ಸೇವೆ, ಇದರಲ್ಲಿ ಆಪ್ಷನ್ಸ್ ಬಿ ಇದಾಗಿತ್ತು ನೋಡ್ರಿ. ಬಿ ಏನಾಗ್ತದಪ್ಪ ಅನ್ನೋದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್, ಗಿಳಿಯು ಮಧುಫಲ ತಿಂದಿತ್ತು. ಈ ವಾಕ್ಯದಲ್ಲಿ ಗಿಳಿಯು ಯಾವ ಲಿಂಗ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಗಿಳಿಯಲ್ಲಿ ಹೆಣ್ಣೋ ಗಂಡೋ ನಮ್ಗೆ ಗೊತ್ತಿಲ್ಲ. ಹೀಗಾದ್ರೆ ಎಲ್ಲವೂ ಪ್ರಾಣಿ ಅಥವಾ ಪಕ್ಷಿಗಳ ಬಗ್ಗೆ ಏನಾದರೂ ಕೊಟ್ಟಿದ್ನಪ್ಪ ಅಂದ್ರೆ ಅವೆಲ್ಲವೂ ನಪುಂಸಕ ಲಿಂಗಕ್ಕೆ ತಾವು ಉದಾಹರಣೆಗಳನ್ನ ಹಾಕ್ಬೇಕಾಗ್ತದ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಐದಕ್ಕಿ ಲಕ್ಕಮ್ಮನವರ ಕಾಯಕವೇನು ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ. ಐದಕ್ಕಿ ಲಕ್ಕಮ್ಮನವರ ಕಾಯಕ ಏನು? ಶುದ್ಧ ಅಕ್ಕಿ ಆಯ್ದು ದಾಸೋಹ ನಡೆಸುವುದು ಅವ್ರದ ಪ್ರಮುಖ ಕಾಯಕ ಆಗ್ತದ. ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ನದಿಯು ಜುಳು ಜುಳು
ನದಿಯು ಜುಳು ಜುಳು ಎಂದು ಹರಿಯುತ್ತದೆ. ಈ ವಾಕ್ಯದಲ್ಲಿ ನದಿ ಯಾವ ನಾಮಪದ ಅಂತ ಪ್ರಶ್ನೆ ಇದೆ. ನದಿ ಅನ್ನೋದು ಇದು ಯಾವ ನದಿ ಅನ್ನೋದು ರೂಢಿಯಿಂದ ಬಂದಂತ ಪದ. ಹೀಗಾಗಿ ಇದು ರೂಢನಾಮಕ್ಕೆ ಏನಾಗ್ತದಪ್ಪ ಅಂದ್ರೆ ಉದಾಹರಣೆ ಆಗ್ತದ. ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಎದೆಯ ತುಂಬ ಯಾವುದು ತುಳುಕಬೇಕು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಎದೆಯ ತುಂಬ ಯಾವುದು ತುಳುಕಬೇಕಪ್ಪ ಅಂದ್ರೆ ಪ್ರೀತಿಯ ಬೆಳದಿಂಗಳು ತುಂಬಬೇಕು. ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೋಡ್ರಿ, ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಈ ಪದದಲ್ಲಿ ನಡೆದ ಸಂಧಿ ಕಾರ್ಯ ಯಾವುದು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಬೆಟ್ಟ ತಾವರೆ ತಾ ಹೋಗಿ ಏನು ಬಂದದ, ದಾ ಬಂದದ. ಹೀಗಾಗಿ ದ ಆದೇಶವಾಗಿ ಬಂದದ. ಹೀಗಾಗಿ ಇದು ಆದೇಶ ಸಂಧಿಗೆ ಉದಾಹರಣೆ ಆಗ್ತದ. ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡಿದಾಗ, ಈ ಮನೆ ಈ ಮನೆ ಇದು ಯಾವ ಸಂಧಿ ಆಗಿದೆ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಈ ಮನೆ ಅನ್ನೋದು ಇಲ್ಲಿ ಯಾವುದೇ ತರದ್ದು ಸಂಧಿ ನಡೆಯಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪ್ರಕೃತಿ ಭಾವಗಳನ್ನ ಸಂಧಿ ಕಾರ್ಯ ನಡೆಯದೇ ಇರುವುದನ್ನ ನಾವು ಪ್ರಕೃತಿ ಭಾವ ಅಂತ ಕರಿತೇವೆ. ಆಪ್ಷನ್ ಸಿ ಏನಾಗ್ತದಪ್ಪ ಅನ್ನೋದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್, ರೈತನು ಭತ್ತವನ್ನ ಚೀಲದಲ್ಲಿ ತುಂಬುವವನು. ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಅಂತ ಕ್ವಶನ್ಸ್ ಕೊಡ್ತಾನೆ. ರೈತನು ಭತ್ತವನ್ನ ಚೀಲದಲ್ಲಿ ತುಂಬುವವನು. ಹಾಗಾದ್ರೆ ಇದಕ್ಕೆ ಕ್ರಿಯಾಪದ ಯಾವ್ದಪ್ಪ ಅಂದ್ರೆ ರೈತ, ಭತ್ತ, ನೆಕ್ಸ್ಟ್ ಚೀಲ, ತುಂಬು ಅಂತಿದೆಯಲ್ಲ. ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ, ತುಂಬು. ನೆಕ್ಸ್ಟ್ ಪ್ರಶ್ನೆ, ರವಿಯು ಯಾವ ದಿಕ್ಕಿಗೆ ಹೊರಟನು. ರವಿಯು ಯಾವ ದಿಕ್ಕಿಗೆ ಹೋಗ್ತಾನಪ್ಪ ಅಂದ್ರೆ ಮೂಡಣದಲ್ಲಿ ಹುಟ್ಟಿ ಪಡುವಣ ದಿಕ್ಕಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಹೋಗ್ತಾನೆ. ಹೀಗಾಗಿ ಮೂಡಣ ಪಡುವಣ ಅಂದ್ರೆ ಪಶ್ಚಿಮ ದಿಕ್ಕಿಗೆ. ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ನೀರಿನಿಂದ ಉಸಿರು ನೀರಿನಿಂದ ಡ್ಯಾಶ್ ಈ ಗಾದೆಯನ್ನ ಪೂರ್ಣಗೊಳಿಸಿರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ನೀರಿನಿಂದ ಉಸಿರು ನೀರಿನಿಂದನೇ ಹಸಿರು. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರವನ್ನ ಹಾಕಬೇಕಾಗ್ತದ. ಈ ತರ ಪ್ರಮುಖ 20 ಪ್ರಶ್ನೆಗಳನ್ನ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ನಿಮ್ಗೆ ಆದರ್ಶ ವಿದ್ಯಾಲಯ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯಲ್ಲಿ ಕೇಳ್ತಿರ್ತಾನೆ. ಈ ತರ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ನ ಏನ್ ಮಾಡ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಫೇಸ್ಬುಕ್ಗಳಲ್ಲಿ, ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ತಿದ್ರಪ್ಪ ಅಂದ್ರೆ ಫಾಲೋ ಮಾಡ್ಕೊಡ್ರಿ. ಸಾಧ್ಯ ಆದಷ್ಟು ನಮ್ಮ ಕಡೆಯಿಂದ ಈ ಕ್ವಶನ್ಸ್ಗಳನ್ನ ನಾವು ಮಾಡಲ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊಡ್ತಿರ್ತೀನಿ. ಧನ್ಯವಾದಗಳು.